ಎಲ್ಲರಿಗೂ ನಮಸ್ಕಾರ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ವತಿಯಿಂದ ಏರ್ಪಾಟು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಸನ್ ಸ್ಟಾರ್ ಪಬ್ಲಿಷರ್ಸ್ ಅವರ ಸಂಯುಕ್ತ ಆಶ್ರಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ 3 ಪುಸ್ತಕಗಳ ಅನುವಾದದ ಲೋಕಾರ್ಪಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಅವರು ಲಂಡನ್ನಿಂದ ಬಂದು ಕೋಲ್ಕತ್ತಾದಿಂದ ಬಂದು ಬೆಂಗಳೂರಿಗೆ ಬಂದಿದ್ದಾರೆ. ಪ್ರೊಫೆಸರ್ ಸುಮತ್ರಾ ಬೋಸ್, ದಿ ಡೈರೆಕ್ಟರ್ ಆಫ್ ದಿ ನೇತಾಜಿ ರಿಸರ್ಚ್ ಬ್ಯೂರೋ ಕೋಲ್ಕತ್ತಾ, ಮತ್ತು ಅವರು ವಿಶೇಷವಾಗಿ ಲಂಡನ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿಕೊಂಡಿದ್ದು ಇವತ್ತು ನಮ್ಮೊಂದಿಗೆ ಬಂದಿದ್ದಾರೆ. Sir, we are very grateful to you taking time off and coming to especially attend Radha Krishna's program. This is Radha Krishna's program. We are all very grateful to you. We see Netaji in you. And that is why it becomes so special. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಲೆಫ್ಟಿನೆಂಟ್ ಜನರಲ್ ರಮೇಶ್ ಹಲಗಲಿಯವರು, ಅವರ ಭಾಷಣವನ್ನು ತಾವು ಕೇಳಿದ್ರಿ. ಯಾವ ರೀತಿ ಯುವಕರಿಗೆ ಪ್ರೇರೇಪಣೆ ಆಗುವಂಥ ಮಾತುಗಳನ್ನು ಅವರು ಆಡಿದ್ದಾರೆ ಅನ್ನೋದನ್ನು ಕೂಡ ತಾವು ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಟ್ರಸ್ಟಿನ ಸದಸ್ಯರು, ವಿಶೇಷವಾಗಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರು, ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ ಮತ್ತು ನಮ್ಮ ಪಕ್ಷದಲ್ಲಿ ಒಬ್ಬ ಮುಖಂಡನಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥವರು. ಅದೇ ಪ್ರಕಾರ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಪ್ರೊಫೆಸರ್ ರಾಧಾಕೃಷ್ಣ ಅವ್ರ ಬಗ್ಗೆ, ಪ್ರೊಫೆಸರ್ ರಾಧಾಕೃಷ್ಣ ಅವರು ಈಗಲೇ ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಮೇಡಮ್ ಇಲ್ಲೇ ಇದ್ದಾರೆ, ಕ್ಷಮಿಸಬೇಕು ಮೇಡಮ್. ಮಿಸ್ಚಿವಸ್ ಅಂತ ಹೇಳೋದಿಲ್ಲ ನನಗೆ, ಹಂಗೆ ಕಾಣಿಸ್ತಾರೆ ಒಂದೊಂದು ಸಾರಿ. ಪ್ರೊಫೆಸರ್ ರಾಧಾಕೃಷ್ಣ ಅವರು ಒಬ್ಬ ಸಾಹಿತಿಯಾಗಿ, ಒಬ್ಬ ಪ್ರಾಧ್ಯಾಪಕನಾಗಿ, ಕಲೆ ಸಂಸ್ಕೃತಿ ಪ್ರತೀಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ನನಗೆ ಅವರನ್ನು ಒಬ್ಬ ಸಹೋದರನ ಭಾವನೆಯಿಂದ ನೋಡ್ತೇನೆ. ಅವರು ನನ್ನ ಜೊತೆಯಲ್ಲಿ 2 ಬಾರಿ ನಮ್ಮ ಪಕ್ಷದಲ್ಲಿ ಪ್ರಣಾಳಿಕೆಯನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲ ಬಹಳ ದೊಡ್ಡದಾಗಿ ಜೋರಾಗಿ ಗ್ಯಾರಂಟಿ ಕೊಡ್ತೇವೆ ಅಂತೇಳಿ 5 ಗ್ಯಾರಂಟಿಯನ್ನು ನಾವು ನಮ್ಮ ಸರ್ಕಾರದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೇವೆ. ಬಹಳಷ್ಟು ಜನ ಸಹೋದರಿಯರಿದ್ದಾರೆ. ನಿಮಗೆಲ್ಲ ಫ್ರೀ ಬಸ್ ಮಾಡಿದವರೇ ರಾಧಾಕೃಷ್ಣ ಅವರು. ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಯನ್ನು ಬರೆಯುವಾಗ ಆ 5 ಗ್ಯಾರಂಟಿಯನ್ನು ಬರೆದು ಇವತ್ತು ಎಲ್ಲರ ಕಡೆ ಸರ್ಕಾರದಲ್ಲಿ ಬಯಸ್ಕೊಳ್ತಾ ಇದ್ದಾರೆ. ಅಂತಹ ರಾಧಾಕೃಷ್ಣ ಅವರು ಇವತ್ತು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಅವರು ಇಂಡಿಯನ್ ಸ್ಟ್ರಗಲ್
ನೇತಾಜಿ ಅವರು ಬರೆದಂಥ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ. ಅದೇ ಪ್ರಕಾರ ಇಂಡಿಯನ್ ಪಿಲ್ಗ್ರಿಮ್, ಅನ್ಫಿನಿಶ್ಡ್ ಬಯೋಗ್ರಫಿ, ಅದನ್ನು ಕೂಡ ಅವರು ಅನುವಾದವನ್ನು ಮಾಡಿದ್ದಾರೆ. ಅದೇ ರೀತಿ ಅಸಾಮಾನ್ಯ ದಿನಚರಿ ಎನ್ನುವಂಥ ಪುಸ್ತಕವನ್ನು ಕೂಡ ಇವತ್ತು ಅನುವಾದ ಮಾಡಿ ನೇತಾಜಿಯವರ ಬಗ್ಗೆ ಅನೇಕ ಕಲ್ಪನೆಗಳಿದ್ದದ್ದನ್ನು ಅವರು ಕನ್ನಡದಲ್ಲಿ ನಮಗೆ ತಂದುಕೊಟ್ಟಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅದೇ ಪ್ರಕಾರ ಉಪಮುಖ್ಯಮಂತ್ರಿಗಳು ಕೂಡ ಬರಬೇಕಾಗಿತ್ತು. ನಾನು ಬೆಳಿಗ್ಗೆ ಅವರ ಜೊತೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದೆ. ಸಂಜೆ ನೀವು ಕಾರ್ಯಕ್ರಮಕ್ಕೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕಾರ್ಯಕ್ರಮಕ್ಕೆ ಬರಬೇಕು, ಬರ್ತೀರಾ ಅಂತ ಕೇಳಿದ್ರು. ಅವರು ಆಗ್ಬೋದು ಬರ್ತೇನೆ ಅಂತ ಹೇಳಿದ್ರು. ಆನಂತರ ನನಗೆ ಕರೆ ಮಾಡಿ ಬೇರೊಂದು ಕಾರ್ಯಕ್ರಮ ಅನಿರೀಕ್ಷಿತವಾಗಿ ಬಂದಿದೆ, ಅದಕ್ಕಾಗಿ ನಾನು ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ, ನನ್ನ ಶುಭಕಾಮನೆಗಳನ್ನು ತಿಳಿಸ್ಬಿಡಿ ನೀವು ಅಂತ ಹೇಳಿ ನನಗೆ ಹೇಳಿದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಶುಭಕಾಮನೆಗಳನ್ನು ತಮ್ಮಲ್ಲಿ ಅರ್ಪಣೆ ಮಾಡ್ತೇನೆ. ಸ್ನೇಹಿತರೆ, ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇತಿಹಾಸ ಮತ್ತು ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರದ ವಿಚಾರಧಾರೆಗಳನ್ನು ಒಂದಿಷ್ಟು ನಾನು ಯೋಚನೆಯನ್ನು ಮಾಡ್ತೇನೆ. ಬಹುಶಃ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ತೆಗೆದುಕೊಟ್ಟಂಥ ಸಿದ್ಧಾಂತ, ದಾರಿ, ಗಾಂಧೀಜಿ ಅವರು ತೆಗೆದುಕೊಂಡಂಥ ದಾರಿ, ಇಬ್ಬರು ಒಂದೇ ಆಬ್ಜೆಕ್ಟಿವ್ ಇದ್ದರು. ಇಬ್ಬರಿಗೂ ಈ ದೇಶವನ್ನ ಸ್ವತಂತ್ರ ಮಾಡಬೇಕು, ಭಾರತದ ಸತ್ಯತೆಯನ್ನು ನಾವು ಇಡೀ ವಿಶ್ವಕ್ಕೆ ತೋರಿಸಬೇಕು. ಆದರೆ ದಾರಿ ಬೇರೆ. ಮಹಾತ್ಮ ಗಾಂಧೀಜಿಯವರು ಶತಮಾನವುಳ್ಳ ಸಮಾಧಾನದ ದೂರದೃಷ್ಟಿಯ ದಾರಿಯನ್ನು ಹಿಡಿದ್ರೆ, ನೇತಾಜಿಯವರು ಅವಸರದ ದಾರಿಯನ್ನು ಹಿಡಿತಾರೆ. ಅವರ ಅವಸರದ ದಾರಿ ಹೇಗೆ ಅಂತ ಹೇಳಿದ್ರೆ, ತತ್ಕ್ಷಣ ನಮಗೆ ಸ್ವತಂತ್ರ ಬೇಕು, we need independence immediately, we cannot wait, our generation cannot wait, and we need the independence immediately, as early as possible. That was his objective, that was his route. But Gandhiji took a different route. Gandhiji took a very slow ahimsa and definitely wants to get rid of the Britishers. Although the two of them are the same objective, but they were at different routes altogether. ನೇತಾಜಿ ಅವರು ಯಾವ ಮನಸ್ಥಿತಿ ಇತ್ತು ಅನ್ನೋದಕ್ಕೆ ಅವರು ಒಂದು ಪತ್ರವನ್ನು, ಪರ್ಸನಲ್ ಟೆಸ್ಟಿಮೆಂಟ್ ಅಂತಕ್ಕಂಥ ಒಂದು ಪತ್ರದಲ್ಲಿ ಅವರು ಬರೆಯೋದನ್ನ ಒಂದೇ ಒಂದು ಪ್ಯಾರಾಗ್ರಾಫ್ ಅನ್ನು ನಾನು ತಮಗೆ ಓದಿ ಹೇಳ್ತೇನೆ. To my countrymen I say, forget not that the greatest curse for a man is to remain a slave. He forgets not that the greatest crime is to compromise with injustice and wrong. Remember the eternal law. You must give life if you want to get it. And remember that the highest virtue is to battle against inequity, no matter what the cost may be. ತಾವು ಯೋಚನೆ ಮಾಡಬೇಕು, ಇದರ ಅರ್ಥ ಅವರ ಮನಸ್ಥಿತಿ ಯಾವ ರೀತಿಯಲ್ಲಿತ್ತು ಅನ್ನೋದನ್ನ ತಾವು ಯೋಚನೆ ಮಾಡಬೇಕು. ಈ ದೇಶದ ಸ್ವಾತಂತ್ರ್ಯವನ್ನ ಗಳಿಸೋದಕ್ಕೆ
ಏನು ಬೇಕಾದರೂ ನಾನು ತ್ಯಾಗ ಮಾಡ್ತೇನೆ. ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ದಟ್ ವಾಸ್ ದಿ ಸ್ಲೋಗನ್. ಅಂದ್ರೆ ನೇತಾಜಿಯವರ ಮನಸ್ಥಿತಿ ಆ ಬ್ರಿಟಿಷರನ್ನ ಓಡಿಸಿ ಎಷ್ಟು ಬೇಗ ಸ್ವತಂತ್ರವನ್ನ ಈ ದೇಶಕ್ಕೆ ತಂದುಕೊಡ್ಬೇಕು, ಅದು ಅವರ ಉದ್ದೇಶ ಆಗಿತ್ತು ಅನ್ನೋದನ್ನ ನಾವು ಇವತ್ತು ಸ್ಮರಿಸ್ಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಸ್ವತಂತ್ರದ ಹೋರಾಟವನ್ನ ಚರಿತ್ರೆಯಾಗಿ ನಾವು ನೋಡೋದರ ಜೊತೆಗೆ ಆ ಸ್ವತಂತ್ರ ಇವತ್ತು ನಾವೇನು ಸ್ವತಂತ್ರ ಭಾರತದಲ್ಲಿದ್ದೇವೆ, ಸ್ವತಂತ್ರ ಭಾರತವನ್ನ ಹೇಗೆ ಇಟ್ಕೊಳ್ಬೇಕು, ಹೇಗೆ ನಾವು ಆ ಗಳಿಸಿದಂತ ಸ್ವತಂತ್ರವನ್ನ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹುಶಃ ನನಗನ್ಸುತ್ತೆ ಇಂದಿನ ಯುವ ಜನತೆ ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಒಬ್ಬ ಪ್ರಾಧ್ಯಾಪಕರು ನನಗೆ ಹೇಳಿದಂತ ಮಾತನ್ನ ಇವತ್ತು ಜ್ಞಾಪಿಸ್ಕೊಳ್ತೇನೆ. ಆ ಮೇಷ್ಟ್ರು ಕೇಳ್ತಾನೆ ಶಾಲೆಯಲ್ಲಿ ಮಗುಗೆ, ಡು ಯು ನೋ ಗಾಂಧೀಜಿ? ಮಗು ಏನ್ ಹೇಳುತ್ತೆ ಗೊತ್ತಾ? ಎಸ್, ದ ಸೇಮ್ ಓಲ್ಡ್ ಮ್ಯಾನ್ ಹೂ ಸ್ಟ್ಯಾಂಡ್ಸ್ ಹೋಲ್ಡಿಂಗ್ ಎ ಸ್ಟಿಕ್ and all these birds and all go dirty there on his head. That is the man, isn't it? ಅಂದ್ರೆ ಒಂದು ಮಗುವಿನ ಮನಸ್ಸಿಗೆ ಗಾಂಧೀಜಿ ಹೇಗೆ ಕಾಣಿಸ್ತಾನೆ ಅನ್ನೋದನ್ನ ಯೋಚನೆ ಮಾಡಿ. ಸ್ವತಂತ್ರ ಬಂದ ನಂತರ ಗಾಂಧೀಜಿ ಆಗಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಲಿ, ಸಾವಿರಾರು ಜನ ಮುಖಂಡರುಗಳು ಸ್ವತಂತ್ರವನ್ನ ತಂದುಕೊಟ್ಟವರ ಬಗ್ಗೆ ನಮ್ಮ ಪೀಳಿಗೆ ಇರಲಿ, ಮುಂದಿನ ಪೀಳಿಗೆ ಏನನ್ನ ಯಾವ ರೀತಿಯಲ್ಲಿ ಯೋಚನೆ ಮಾಡುತ್ತೆ ಅನ್ನೋದು ಇವತ್ತು ಬಹಳ ಮುಖ್ಯ. ಇಲ್ಲದೆ ಹೋದ್ರೆ ಸ್ವತಂತ್ರ ಹಾಗೆ ಬಂದಿದೆ ನಮಗೆ ಅನ್ನುವಂಥ ಭಾವನೆ ಬಂದ್ಬಿಡುತ್ತೆ. ನನಗೆ ಶಿವಕುಮಾರ್ ಅವರು, ಶಿವಶಂಕರ್ ಅವರು ಮಾತನಾಡುವಾಗ ಹೇಳ್ತಾ ಇದ್ರು, ನೇತಾಜಿ ಅವರು ಒನ್ ಆಫ್ ದಿ ಗ್ರೇಟೆಸ್ಟ್ ಎಕನಾಮಿಸ್ಟ್ ಕೂಡ. ಅವತ್ತು ಪ್ಲಾನಿಂಗ್ ಕಮಿಷನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ತೀರ್ಮಾನಗಳು ಇವತ್ತು ಅದೇ ಪ್ಲಾನಿಂಗ್ ಕಮಿಷನ್, ಅದೇ ವ್ಯವಸ್ಥೆ ಈ ದೇಶದ ಆರ್ಥಿಕತೆಯನ್ನ ಗಟ್ಟಿ ಮಾಡುವಂತ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಅದು ಯಾವುದೇ ಸರ್ಕಾರ ಇರಬಹುದು. ಭಾರತ ಇವತ್ತು ಆರ್ಥಿಕವಾಗಿ ಸದೃಢವಾಗಿದೆ ಎನ್ನುವಂತ ಕೆಚ್ಚದೆಯ ಮಾತುಗಳನ್ನ ನಾವೇನು ಆಡ್ತೇವೆ, ಅದರ ಬುನಾದಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಕಿದ್ದು ಅನ್ನೋದನ್ನ ಮರೆಯಬಾರದು. ಇವತ್ತು ಭಾರತ ಆಧುನಿಕ ಭಾರತ ಆಗಿದೆ. ರಾಜೀವ್ ಗಾಂಧಿ ಅವರು ಸಾಯುವ ಮೊದಲು ಒಂದು ಮಾತನ್ನು ಹೇಳಿದ್ದಾರೆ, 21ನೇ ಶತಮಾನಕ್ಕೆ ಕಾಲಿಡಿತಾ ಇದ್ದೇವೆ, ನಾವು ಯಾವ ಭಾರತೀಯನ ಕಣ್ಣಲ್ಲೂ ಕೂಡ ನೀರು ನೋಡಬಾರದು. I do not want to see the tears in the eyes of any Indian. I would like to build a modern India, an equal India, where everybody is treated equally. That was the dream of Rajiv Gandhi, the then Prime Minister. ಸ್ನೇಹಿತರೆ, ಇವತ್ತು ಏನನ್ನ ನೋಡ್ತಾ ಇದ್ದೇವೆ? What do we see in the society? The first preamble, first page of the Indian Constitution advocates equality, advocates liberty, advocates fraternity. The question is, have all the Indians got these three? This is the question every Indian has to question himself or herself and answer. Then only we realize, yes, we did get the independence, and that independence
enjoyed by every Indian at this present time. ಇದು ಆಗದೆ ಹೋದ್ರೆ ಬಹುಶಃ ಭಾರತ ಸ್ವತಂತ್ರ ಆಗಿ ಪ್ರಯೋಜನ ಆಗೋದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಬಹುಶಃ ಶಿಕ್ಷಣ ನಮ್ಮನ್ನು ಬದಲಾಯಿಸುತ್ತೆ. ಶಿಕ್ಷಣ ಇದೆಲ್ಲವನ್ನು ಬದಲು ಮಾಡುತ್ತೆ. ಭಾರತ ಇವತ್ತೇನಾದ್ರೂ ಬಲಿಷ್ಠ ಭಾರತ ಆಗಿದ್ರೆ, ಟೆಕ್ನಾಲಜಿಕಲಿ ಬಹಳ ಶಕ್ತಿಯುತವಾಗಿದ್ರೆ, ಆರ್ಥಿಕವಾಗಿ ಶಕ್ತಿಯುತವಾಗಿ ಆಗಿದ್ರೆ ಅದು ಶಿಕ್ಷಣದಿಂದ ಅಂತೇಳಿ ನಂಬಿರ್ತಕ್ಕಂಥವನು ನಾನು. ಇವತ್ತು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ, ಯಾವುದೇ ದೇಶಕ್ಕೆ ಹೋಗಿ, ಅಲ್ಲಿ ಒಬ್ಬ ಭಾರತೀಯ ಇಂಜಿನಿಯರ್ ಇರ್ತಾನೆ, ಅಲ್ಲಿ ಭಾರತೀಯ ಡಾಕ್ಟರ್ ಇರ್ತಾನೆ, ಅಥವಾ ಉಪಾಧ್ಯಾಯ ಇರ್ತಾನೆ, ಅಥವಾ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಅದು ಭಾರತ ಅನ್ನೋದನ್ನ ಮರಿಬಾರದು ನಾವು. ಅದು ಸಾಧನೆ ಆಗಿರ್ತಕ್ಕಂಥದ್ದು ಇವತ್ತು ರಾಜಕೀಯ ಪಕ್ಷಗಳಿಂದಲ್ಲ, ಜನರಿಂದ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ಭಾರತೀಯನು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಪ್ರತಿಯೊಬ್ಬ ಭಾರತೀಯನು ಕೂಡ ಈ ವಿಷಯದಲ್ಲಿ ತನ್ನದೇ ಆದ ರೀತಿಯಲ್ಲಿ ಯೋಚನೆಯನ್ನ ಮಾಡಿದ್ದಾನೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ನೇತಾಜಿಯವರ ಆದರ್ಶಗಳು, ಅವರು ತಿಳ್ಕೊಂಡಿದ್ದಂಥ ಬದ್ಧತೆಗಳು, ಸಿದ್ಧಾಂತಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋದನ್ನ ನಾನು ಇವತ್ತು ಲೆಫ್ಟಿನೆಂಟ್ ಕರ್ನಲ್ ನಮ್ಮ ರಮೇಶ್ ಹಲಗಲಿಯವರ ಬಾಯಿಂದ ಕೇಳಿದೆ. ಅವರ ಮಾತಿನಲ್ಲಿ ರೋಷ ಇರಲಿಲ್ಲ, ಅವರ ಮಾತಿನಲ್ಲಿ ಬದ್ಧತೆ ಇದೆ. ಅವರ ಮಾತಿನಲ್ಲಿ ಮುಂದಿನ ಯುವ ಪೀಳಿಗೆ ಈ ದೇಶವನ್ನು ಹೇಗೆ ರಕ್ಷಣೆ ಮಾಡಬೇಕು, ಆ ನೇತಾಜಿಯವರ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅವರು ಆಡಿದ ಮಾತುಗಳು ಬಹುಶಃ ಯುವಕರಿಗೆ ಸ್ಫೂರ್ತಿ ಆಗುತ್ತೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಸ್ನೇಹಿತರೆ, ಪ್ರೊಫೆಸರ್ ರಾಧಾಕೃಷ್ಣ ಅವರು ಅವರ ಬಗ್ಗೆ ಹೇಳಲೇಬೇಕು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ಮಲಯಾಳಂ ಯಾವಾಗ ಕಲಿತು, ಉರ್ದು ಬೇರೆ, ಇಷ್ಟು ಭಾಷೆಗಳಲ್ಲಿ ಅವರು ಅನುವಾದವನ್ನ ಮಾಡ್ತಕ್ಕಂಥ, ಆ ಪುಸ್ತಕಗಳನ್ನ ಅನುವಾದ ಮಾಡುವಂತ ಮತ್ತು ತಾನೇ ರಚನೆ ಮಾಡತಕ್ಕಂಥ ಪುಸ್ತಕಗಳು. ಅನುವಾದ ಇದು 48, 49, 50 ಅಲ್ಲ, ಈ ಮೂರು ಪುಸ್ತಕಗಳು 48, 49, 50 ಈ ಮೂರು ಪುಸ್ತಕಗಳ ಅನುವಾದ. ಆಮೇಲೆ ಇವರೊಂದು ಕೆಲಸ ಮಾಡಿದ್ದಾರೆ, 20,000 ಸಂಸ್ಕೃತ ಶ್ಲೋಕಗಳನ್ನ ತರ್ಜುಮೆ ಮಾಡಿ ಜೈನ ಮಹಾಪುರಾಣವನ್ನು ಬರೆದಿದ್ದಾರೆ. ನಾವು ಯೋಚನೆ ಮಾಡಿ, ನಾವು ಎಲ್ಲ ಒಂದ್ಯಾವುದೋ ಸಂಸ್ಕೃತ ಶ್ಲೋಕ ಕೇಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ. 20,000 ಸಂಸ್ಕೃತ ಶ್ಲೋಕಗಳನ್ನ ಅವರು ತರ್ಜುಮೆ ಮಾಡಿ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಅದನ್ನ ಎಷ್ಟು ವಾಲ್ಯೂಮ್ಸ್ ಇದೆ? 7 ವಾಲ್ಯೂಮ್ಸ್ ನಲ್ಲಿ ಅದನ್ನ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಜೈನ ಮಹಾಪುರಾಣ. ಅವರಿಗೆ ಚಪ್ಪಾಳೆ ಹೊಡಿಬಾರ್ದ? ಪ್ರೊಫೆಸರ್ ರಾಧಾಕೃಷ್ಣ ಅವರು ಅನೇಕ ಪ್ರಾಂಶುಪಾಲರಾಗಿ, ಪ್ರಾಧ್ಯಾಪಕನಾಗಿ, ಪ್ರಾಂಶುಪಾಲರಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ, ವಿಶೇಷವಾಗಿ UGC, NAC ಸಂಸ್ಥೆಗಳು, ಎಲ್ಲ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನಮ್ಮೊಂದಿಗೆ ಇರ್ತಕ್ಕಂಥವರು. ಅಪಾರವಾದ ಗೌರವ ನಾವೆಲ್ಲ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ರಾಜ್ಕುಮಾರ್ ಅವರು ಮತ್ತು ಈ ಟ್ರಸ್ಟಿನವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್, ಇದು ಇನ್ನೂ ಬಹಳ ಶಕ್ತಿಯುತವಾಗಿ ಆಗಬೇಕು.
ತಾವೇನು ವಿಧಾನಸೌಧದ ಮುಂದೆ ಅವರ ಪ್ರತಿಮೆಯನ್ನು ಇಟ್ಟಾಗ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಎಲ್ಲೋ ಒಂದು ಕಡೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಬರುತ್ತೆ. ಆ ಸ್ಫೂರ್ತಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಮುಂದೆ ಬರಬೇಕಾಗುತ್ತೆ. ಅದು ಬರುವಂತೆ ಆಗಲಿ. ಟ್ರಸ್ಟಿನವರು ಅತ್ಯುತ್ತಮ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಇಲ್ಲಿ ಕೂಡಿಸಿದ್ದಾರೆ. ಅದು ದೊಡ್ಡ ದೊಡ್ಡ ಕೆಲಸ ಅಂತಕ್ಕಂಥ ಮಾತನ್ನ ಹೇಳಿ, ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 42ರಲ್ಲಿ ಅವರು ಜರ್ಮನಿಗೆ ಹೋದದ್ದು. ಆನಂತರ ಅವರು 43ರಲ್ಲಿ ತೀರ್ಕೊಂಡ್ರು ಅಂತೇಳಿ, 45ರಲ್ಲಿ ತೀರ್ಕೊಂಡ್ರು ಅಂತಕ್ಕಂಥ ಇತಿಹಾಸವನ್ನೇ ಓದಿದ್ದೇವೆ. ಆದರೆ ಅವರು ಆಗ ಪ್ಲೇನ್ ಕ್ರ್ಯಾಶ್ನಲ್ಲಿ ತೀರ್ಕೊಳ್ಳಿಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ಶಿವಶಂಕರ್ ಹೇಳಿದಾಗ ಆಶ್ಚರ್ಯ ಏನಿಲ್ಲ. ಇದು ಎರಡೂ ಕಡೆ ವಾದವನ್ನು ಕೇಳಿದ್ದೇನೆ. ಹಾಗಾಗಿ ಅದನ್ನ ನಾನು ಅಲ್ಲಿಗೆ ಬಿಡ್ತೇನೆ. ಆ ವಾದವನ್ನು ನಾನು ಈ ಕಡೆನೂ ಹೇಳಕ್ ಹೋಗಲ್ಲ, ಆ ಕಡೆನೂ ಹೇಳಕ್. ಅದರಿಂದ ನಾವಿಷ್ಟೇ ತಿಳ್ಕೊಳ್ಬೋದು, ಅವರ ಆದರ್ಶಗಳು ನಮ್ಮ ಜೊತೆ ಇರಲಿ. ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವರ ಆದರ್ಶಗಳು ನಮ್ಮ ಜೊತೆಯಲ್ಲಿದ್ದಾವೆ. ಅವುಗಳನ್ನು ಮುಂದೆ ನಾವು ತೆಗೆದುಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಬಾರಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರುಗಳಿಗೆ ನನ್ನ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.